ಎಲ್ರಿಗೂ ನಮಸ್ಕಾರ. ಧನ್ವಂತರಿ ದಿವ್ಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನಗಳ ಆದಮೇಲೆ ಮತ್ತು ಯೂಟ್ಯೂಬಲ್ಲಿ ಮತ್ತೆ ಹೊಸ ಥರ ನನ್ನ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಹತ್ತಿರ 2 ಇಯರ್ಸ್ ಆಯ್ತು ಅಂದ್ಕೊತೀನಿ ನಾನು ವ್ಲಾಗ್ಗಳನ್ನಾಗಲಿ ಶೇರ್ ಮಾಡಿ. ಸ್ವಲ್ಪ ಬ್ಯುಸಿ ಗೊತ್ತಲ್ಲ, ಮಕ್ಕಳಾದಮೇಲೆ ಎರಡೆರಡು ಮಕ್ಕಳನ್ನ ನೋಡ್ಕೊಳ್ಳೋದು, ಮನೆ ಜವಾಬ್ದಾರಿ ನಿಭಾಯಿಸೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಹಾಗಾಗಿ ಸ್ವಲ್ಪ ಟೈಮ್ನ ಮಕ್ಕಳ ಕಡೆ ಕೊಟ್ಟಿದ್ದರಿಂದ ಇಷ್ಟು ದಿನ ವ್ಲಾಗ್ನ ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇನ್ನು ಮುಂದೆ ಈ ಯೂಟ್ಯೂಬ್ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತೇಳಿ, ಹೊಸ ಥರ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಮುಂಚೆ ಹೇಗೆ ನನಗೆ ಸಪೋರ್ಟ್ ಮಾಡಿದ್ರಲ್ಲ ಅದೇ ರೀತಿ ನೆಕ್ಸ್ಟ್ ಮುಂದೆ ಬರೋವಂಥ ನನ್ನ ವ್ಲಾಗ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೊತೆಗೆ ಈ ವ್ಲಾಗಲ್ಲೇ ಅಂದರೆ ಈ ವಿಡಿಯೋದಲ್ಲೇ ನನ್ನ ಒಂದು ಸ್ಮಾಲ್ ಟ್ರಿಪ್ ಹೋಗಿದ್ವಿ ನಾವು ಫ್ರೆಂಡ್ಸ್ ಜೊತೆ, ಆ ವಿಡಿಯೋನ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಧನ್ವಂತರಿ ದಿವ್ಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲಾಸ್ಟು ಹೇಳ್ದಂಗೆ ನಾನು ಈ ವಿಡಿಯೋದಲ್ಲೇ ನನ್ನ ಟ್ರಿಪ್ನ ವಿಡಿಯೋನ ಅಟ್ಯಾಚ್ ಮಾಡ್ತೀನಿ ಅಂತ ಹೇಳಿದೆ. ಇದು ಒಂದು ನಮ್ಮ SSLC ಗ್ರೂಪ್ ಫ್ರೆಂಡ್ಸು, ಬರೀ ಇಲ್ಲಿ ಗರ್ಲ್ಸ್ ಮಾತ್ರ ಹೋಗಿದ್ವಿ, ಬಾಯ್ಸ್ ಯಾರು ಬಂದಿಲ್ಲ. ಸೊ ಗರ್ಲ್ಸ್ ಎಲ್ಲ ಆಲ್ಮೋಸ್ಟ್ ಮದುವೆ ಆಗಿ 2 ಮಕ್ಕಳಿದ್ದಾರೆ, ಅಥವಾ ಒಂದೊಂದು ಮಕ್ಕಳಿದ್ದಾರೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರೂ ಮಕ್ಕಳಿದ್ದಾರೆ. ಎಲ್ಲರೂ ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಸಮ್ಮರ್ ಹಾಲಿಡೇಸ್ ಇದ್ದಿದ್ದರಿಂದ ಪ್ಲ್ಯಾನ್ ಮಾಡಿದ್ವಿ, ಬೆಳಗ್ಗೆ ಹೋಗಿ ಸಂಜೆ ಬರೋ ಥರ ಹೋಗೋಣ ಟ್ರಿಪ್ಪಿಗೆ. ಯಾಕಂದರೆ ನೈಟೆಲ್ಲ ಸ್ಟೇ ಆಗೋಕ್ಕಾಗಲ್ಲ ಮಕ್ಕಳನ್ನ ಕರ್ಕೊಂಡು. ಸೊ ಹಾಗಾಗಿ ಬೆಂಗಳೂರಿಗೆ ನಿಯರ್ ಇರೋದು ಮೈಸೂರಲ್ವ, ಮೈಸೂರು ಕಡೆನೇ ಹೋಗ್ಬಿಡೋಣ, ಬೆಳಗ್ಗೆ ಹೋಗಿ ಸಂಜೆ ಬರ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಪ್ಲ್ಯಾನ್ ಮಾಡಿ ಗಾಡಿ ಹತ್ತಿದ್ವಿ. ಬೆಳಗ್ಗೆ ನಾವು 6 ಗಂಟೆಗೇ ಮನೆಯೆಲ್ಲ ಬಿಟ್ಟಿದ್ದು. ಆಲ್ಮೋಸ್ಟು ಎಲ್ಲರೂ ಮನೆ ಎಲ್ಲ ಅಂದರೆ ಪಿಕ್ ಮಾಡೋ ಅಷ್ಟರಲ್ಲಿ 7 o'clock ಆಯಿತು. ಯಾರೂ ಟಿಫನ್ ಮಾಡಿರಲಿಲ್ಲ. ಆದ್ದರಿಂದ ಫಸ್ಟು ನಾವು ಹೋಗಿದ್ದೆ ಹೋಟೆಲ್ಗೆ ಹಾಕಿದ್ವಿ ಗಾಡಿ. ಹೋಟೆಲಲ್ಲಿ ಹೋಗಿ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಬೇಡ, ಎನರ್ಜಿ ಬೇಕಲ್ಲ ಹೋಗೋದಕ್ಕೆ. ಸೊ ಹೋಟೆಲ್ಗೆ ಹೋಗಿ ಅವ್ರವ್ರಿಗೆ ಏನೇನು ಬೇಕೋ ಅವ್ರವರು ಟಿಫನ್ ಬ್ರೇಕ್ಫಾಸ್ಟ್ ತೊಗೊಂಡು ಎಲ್ಲ ತಿಂದ್ಕೊಂಡು ಮಕ್ಕಳಿಗೆಲ್ಲ ಏನೇನು ಬೇಕೋ ಕೊಡಿಸ್ಕೊಂಡು ಅದಾಗಿದೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಾವು ಹೊರಟಿದ್ದೆ ಮೇಲುಕೋಟೆ ಕಡೆ ಹೋಗೋಣ ಅಂತ ಹೇಳಿ ಫಸ್ಟ್ ಪ್ಲ್ಯಾನ್ ಇತ್ತು. ಆಮೇಲೆ ಏನಂದರೆ ಒಂದು ದಿನದಲ್ಲಿ ನಾವು ಒಂದು 4-5 ಪ್ಲೇಸಸ್ ಆದರೂ ಕವರ್ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ಬಿಸಿಲಿದ್ದರಿಂದ, ಆಮೇಲೆ ನಾವು ಹೋಗಿದ್ದಿದ್ರೆ ಅಲ್ಲಿ ತೇರಿತ್ತು. ಸೊ ತೇರಿದ್ದರಿಂದ ಗಾಡಿನ ತುಂಬ ಹತ್ತಿರಕ್ಕೆ ಬಿಡಲಿಲ್ಲ, ತುಂಬ ದೂರನೇ ನಿಲ್ಲಿಸ್ಬಿಟ್ಟು ಅಲ್ಲಿಂದ ವಾಕಿಂಗ್ ಆಯಿತು ನಮಗೆಲ್ಲ. ಸೊ ತುಂಬ ಬಿಸಿಲಿದ್ದರಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ತುಂಬ ಓಡಾಡಿದ್ದಕ್ಕೆ ಎಲ್ಲ ಮಕ್ಕಳು ಆಲ್ಮೋಸ್ಟ್ ಟಯರ್ಡ್ ಆಗಿಬಿಟ್ರು. ಗೊತ್ತಿರ್ಬೋದು, ಮೇಲುಕೋಟೆ ಅಂದರೆ ಒಂದೇ ಪ್ಲೇಸ್ ಅಲ್ಲ, ಅಲ್ಲಿ ಅಕ್ಕಪಕ್ಕ ಅಂದರೆ ಕಲ್ಯಾಣಿ ಒಂದು ಕಡೆ ಇದ್ದರೆ, ಬೆಟ್ಟ ಒಂದು ಕಡೆ ಇದೆ, ಟೆಂಪಲ್ ಒಂದು ಕಡೆ ಇದೆ, ಈ ಥರ ಓಡಾಡಬೇಕಾಗುತ್ತೆ. ಗಾಡೀಲಿ ಅಲ್ಲೇ ಹತ್ತಿರ ಗಾಡಿ ಹೋಗುತ್ತೆ ಅಂದರೆ ಕಷ್ಟ ಅನ್ನಿಸ್ತಿರ್ಲಿಲ್ಲ. ಬಟ್ ಅವತ್ತು ತೇರಿದ್ದರಿಂದ ಯಾವ ಗಾಡಿನೂ ಬಿಡ್ತಾ ಇರಲಿಲ್ಲ. ಸೊ ದೂರದಲ್ಲೇ ಗಾಡಿ ನಿಲ್ಲಿಸಿ ಎಲ್ಲ ವಾಕಿಂಗ್ ಮಾಡಿದ್ರಿಂದ ಟಯರ್ಡ್ ಆದರು. ಫಸ್ಟ್ ಹೋಗಿದ್ದು ಮೇಲುಕೋಟೆ ಕಲ್ಯಾಣಿಗೆ ಹೊರಟ್ವಿ. ಕಲ್ಯಾಣಿ ಆಲ್ಮೋಸ್ಟ್ ಗೊತ್ತಿರ್ಬೋದು, ಕಲ್ಯಾಣಿ ಶೂಟಿಂಗ್ ಸ್ಪಾಟ್ ಆಗಿರೋದ್ರಿಂದ ಎಲ್ಲರೂ ಫೋಟೋಸ್ ತೊಗೊಳ್ಳೋದು, ವೀಡಿಯೋಸ್ ಮಾಡ್ಕೊಳ್ಳೋದು ಎಲ್ಲ ಶೂಟಿಂಗಲ್ಲೇ ಬ್ಯುಸಿ ಆಗೋದ್ರು. ಅಲ್ಲಿ ಎಲ್ಲ ಮಕ್ಕಳಿಗೆಲ್ಲ ಈ ಥರ ಫಿಶಸ್ ಎಲ್ಲ ಇತ್ತು, ತೋರಿಸ್ಕೊಂಡು ಅದಾಗಿದೆ. ನೆಕ್ಸ್ಟು ಅಲ್ಲೇ ನಿಯರ್ ಇದ್ದಂಥ ಬೆಟ್ಟಕ್ಕೆ ಹೊರಟ್ವಿ. ಬೆಟ್ಟನೂ ಅಷ್ಟೇ, ಹತ್ತೋಷ್ಟರಲ್ಲಿ ಮಕ್ಕಳೆಲ್ಲ ಆಲ್ಮೋಸ್ಟ್ ಟಯರ್ಡ್ ಆದರು. ಸೊ ಹತ್ತಿದ್ರು ಎಲ್ಲ ಮಕ್ಕಳು. ಹತ್ತಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟು ಇನ್ನೂ ಬೇರೆ ಬೇರೆ ಪ್ಲೇಸಸ್ಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ಇಲ್ಲೇ ಟಯರ್ಡ್ ಆಯಿತು, ಮತ್ತು ಎಲ್ಲ ಶೂಟಿಂಗ್ ಮಾಡ್ಕೊಂಡು ನಿಂತಿದ್ದರಿಂದ ತುಂಬ ಟೈಮ್ ಕೂಡ ಆಗೋಯಿತು. ಸೊ ಹಾಗಾಗಿ ತುಂಬ ಪ್ಲೇಸಸ್ ಕವರ್ ಮಾಡೋದಕ್ಕಾಗಲ್ಲ. ಇಲ್ಲೇ ಸ್ವಲ್ಪ ಹೊತ್ತು ಇನ್ನೂ ಸ್ವಲ್ಪ ಏನೇನು ನಿಯರ್ ಇದೆಯಲ್ಲ ನೋಡಿಕೊಂಡು, ಆಮೇಲೆ ಹೇಳಿದ್ನಲ್ಲ ತೇರಿತ್ತು ನಾವು ಹೋಗಿದ್ದೀನೇ ಅಂತ, ಅದೊಂದು ಖುಷಿ ವಿಚಾರ. ಯಾಕಂದರೆ ನಮಗೆ ಗೊತ್ತಿಲ್ಲ ತೇರಿದೆ ಅವತ್ತು ಅಂತ. ಹೋಗಿದ್ದು ದಿನ ತೇರಿದ್ದಿದ್ರೆ ನಾವು ಕೂಡ ತೇರನ್ನ ಎಳೆಯೋ ಅಂಥ ಸೌಭಾಗ್ಯ ನಮಗೆ ಒದಗಿ ಬಂತು ಅಂತಲೇ ಹೇಳ್ಬೋದು. ಎಲ್ಲರೂ ಒಂದೊಂದು ಕೈ ಹಾಕಿ ತೇರನ್ನ ಎಳೆದ್ವಿ. ಅದಾಗಿದೆ. ನೆಕ್ಸ್ಟು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನೆಕ್ಸ್ಟ್ ಪ್ಲೇಸ್ಗೆ. ಆಲ್ಮೋಸ್ಟ್ ಟೈಮ್ ಮಧ್ಯಾಹ್ನ ಆಗೋಗಿತ್ತು.
ಸೊ ಇನ್ನೂ ಬೇರೆ ಪ್ಲೇಸಸ್ ಕವರ್ ಮಾಡೋಕ್ಕೆ ಹೋದರೆ ನೈಟ್ ಮನೆಗೆ ಹೋಗೋದು ತುಂಬ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನೆಕ್ಸ್ಟು ತಲಕಾಡು ಹೋಗೋಣ ಅಂತ ಮೊದಲೇ ಪ್ಲ್ಯಾನ್ ಇತ್ತು. ಬಟ್ ಅದಕ್ಕೂ ಮುಂಚೆ ಬೇರೆ ಪ್ಲೇಸಸ್ ಕವರ್ ಮಾಡೋಣ ಅಂತಲೇ ಇತ್ತು, ಬಟ್ ಆಗಲಿಲ್ಲ. ನೋಡಿ ಎಲ್ಲ ಆಲ್ಮೋಸ್ಟ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ಮಕ್ಕಳು, ಎಲ್ಲ ಮಲ್ಕೊಬಿಟ್ಟಿದ್ರು. ಅಲ್ಲಿ ಓಡಾಡಿ ಬಿಸಿಲಿದ್ದಿದ್ದರಿಂದ ತುಂಬ ಓಡಾಡಿದ್ರಿಂದ ಮಕ್ಕಳೆಲ್ಲ ಟಯರ್ಡ್ ಆಗಿರು. ಸೊ ಹಾಗಾಗಿ ಒಂದೇ ಪ್ಲೇಸ್ ಸಾಕು, ಇನ್ನು ತಲಕಾಡು ಹೋಗ್ಬಿಟ್ಟು ರಿಟರ್ನ್ ಮನೆಗೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ತಲಕಾಡು ಕಡೆ ಹೊರಟ್ವಿ. ತಲಕಾಡಿಗೆ ಹೋಗಿ ಸ್ವಲ್ಪ ನೀರಲ್ಲೆಲ್ಲ ಆಡಿಕೊಂಡು ಮಕ್ಕಳಿಗೆಲ್ಲ ತುಂಬ ಖುಷಿ ಆಯಿತು. ಅಲ್ಲೆಲ್ಲ ತುಂಬ ಮಕ್ಕಳು ಆಲ್ಮೋಸ್ಟ್ ಖುಷಿ ಪಡ್ತಾರಲ್ಲ ನೀರಲ್ಲಿ ಆಡೋದೆಲ್ಲ, ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು. ಇದಾಗಿತ್ತು ನಮ್ಮ ಸ್ಮಾಲ್ ಟ್ರಿಪ್ಪು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇನ್ನು ಬೇರೆ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.